ಒಮ್ಮೆ ಮಹಾನ್ ಸ್ನೇಹಿತರು ಶ್ರೀಕೃಷ್ಣ ಮತ್ತು ಸುಧಾಮ ಇದ್ದರು. ಸುಧಾಮ ಬಹಳ ಬಡವನಾಗಿದ್ದ. ಮನೆಯಲ್ಲೇ ಅನ್ನಕ್ಕೂ ಕಷ್ಟವಿತ್ತು. ಆದರೆ ಅವನ ಹೃದಯದಲ್ಲಿ ಭಕ್ತಿ ಮತ್ತು ಸ್ನೇಹ ತುಂಬಿತ್ತು. ಒಂದು ದಿನ ಸುಧಾಮನ ಹೆಂಡತಿ ಹೇಳಿದಳು, ನೀನು ನಿನ್ನ ಸ್ನೇಹಿತ ಶ್ರೀಕೃಷ್ಣ ಅವರನ್ನು ಭೇಟಿ ಮಾಡಿ ಬಾ. ಸುಧಾಮನ ಬಳಿ ಕೊಡುವುದಕ್ಕೆ ಏನೂ ಇರಲಿಲ್ಲ. ಕೊನೆಗೆ ಸ್ವಲ್ಪ ಅವಲಕ್ಕಿಯನ್ನು ಕಟ್ಟಿ ದ್ವಾರಕಾಗೆ ಹೋದನು. ಶ್ರೀಕೃಷ್ಣ ತಮ್ಮ ಸ್ನೇಹಿತನನ್ನು ನೋಡಿ ತುಂಬ ಸಂತೋಷಪಟ್ಟರು. ಅವನನ್ನು ಅಪ್ಪಿಕೊಂಡರು, ಗೌರವದಿಂದ ಸ್ವಾಗತಿಸಿದರು. ಸುಧಾಮ ತಂದಿದ್ದ ಅವಲಕ್ಕಿಯನ್ನು ಪ್ರೀತಿಯಿಂದ ಸ್ವೀಕರಿಸಿದರು. ಸುಧಾಮ ಏನೂ ಕೇಳಲಿಲ್ಲ. ಸ್ನೇಹಿತನ ಪ್ರೀತಿಯನ್ನೇ ಪಡೆದು ಮನೆಗೆ ಹಿಂದಿರುಗಿದನು. ಆದರೆ ಮನೆಗೆ ಬಂದಾಗ ಹಳೆಯ ಗುಡಿಸಲು ಬದಲು ಸುಂದರ ಮನೆ, ಬಡತನದ ಬದಲು ಸಮೃದ್ಧಿ ಕಂಡನು. ದೇವರು ಅವನ ಭಕ್ತಿ ಮತ್ತು ಸ್ನೇಹಕ್ಕೆ ಪ್ರತಿಫಲ ನೀಡಿದ್ದರು. ಜನರು ನಂಬುವಂತೆ ಈ ಅದ್ಭುತ ಘಟನೆ ಅಕ್ಷಯ ತೃತೀಯೆ ದಿನ ನಡೆದಿತು. ಸಂದೇಶ: ನಿಜವಾದ ಸ್ನೇಹ, ಭಕ್ತಿ ಮತ್ತು ವಿನಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಮಾಡಿದ ಒಳ್ಳೆಯದು ಅಕ್ಷಯ ಫಲ ಕೊಡುತ್ತದೆ.